ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಕುರ್ಚಿಯ ಚಿಂತೆ ಕಾಡ್ತಾ ಇದೆ. ನಾನು ಸಿಎಂ ಆಗ್ಬೇಕು, ನಾನು DCM ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು, ನಾನು ಮತ್ತೊಂದು ಆಗ್ಬೇಕು, ಇದೇ ಚಿಂತೆಯಲ್ಲಿ ಮುಳುಗಿದ್ದಾರೆ. ಹಿಂಗಾಗಿ ರೈತರ ಹೋರಾಟ ಅವರಿಗೆ ಕಾಣಿಸ್ತಾನೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನ ಕೊಡ್ತೀನಿ ಅಂತ. ರೈತರಿಗಲ್ಲ ರೀ, ಅವ್ರ ಜೊತೆ ಹಿಂಬಾಲಕರಾಗಿ ಓಡಾಡ್ತಾರಲ್ಲ ಛೇಲಾಗಳು, ಅವ್ರ ಹಿಂದೆ ಓಡಾಡುವಂತ ನಾಯಕರು ಇರ್ತಾರಲ್ಲ ಅಂತವ್ರಿಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಅರ್ಥ ನಿನ್ನನ್ನ ಮಂತ್ರಿ ಮಾಡ್ತೀನಪ್ಪ ಬೇಗ ಅಂತ, ರೈತರ ಕಣ್ಣೀರು ಒರೆಸ್ತೀನಿ ಅಂತ ಸಿಹಿ ಸುದ್ದಿ ಕೊಡ್ಲಿಲ್ಲ ಅವರು. ಇದ್ರ ಮಧ್ಯೆ ಲಾಬಿ ರಾಜಕಾರಣ ಜಾಸ್ತಿ ಆಗಿದೆ. ಸಾಹೇಬ್ರೆ ನನ್ನ ಮಂತ್ರಿ ಮಾಡಿ ಅಂತ. ಈ ಕಡೆ DCM ನಾನು CM ಆಗ್ಬೇಕು ಅಂತ ಹೇಳಿ ದೆಹಲಿಗೆ ಹೋಗ್ತಾರೆ ಬರ್ತಾರೆ. ರೈತರ ಕಷ್ಟ ಕಾಡುತ್ತಾ? ಕ್ಯಾಬಿನೆಟ್ನ ಸರ್ಕಸ್ ಯಾವ ರೀತಿ ಇದೆ ನೋಡಿ ನೀವು. ಶೀಘ್ರದಲ್ಲೇ ಸಚಿವ ಸಂಪುಟ ಪುನಾರಚನೆ, ಮತ್ತೊಮ್ಮೆ ಸುಳಿವು ಕೊಟ್ಟ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸಂಪುಟ ಪುನಾರಚನೆಯ ಸುಳಿವು ಕೂಡ ನೀಡಿದ್ದಾರೆ. ಚರ್ಚೆ ಮಾಡಲು ನವೆಂಬರ್ 15ರಂದು ದೆಹಲಿಗೆ ತೆರಳುವುದಾಗಿಯೂ ಕೂಡ ತಿಳಿಸಿದ್ದಾರೆ. ಅಲ್ಲಿಗೆ ಸಂಪುಟ ಪುನಾರಚನೆಯತ್ತ ಚಿತ್ತ ಹರಿಸಿರುವಂತಹ ಕೈ ಶಾಸಕರ ಕನಸು ಚಿಗುರೊಡೆದಿದೆ. ಹೊಸಮುಖಗಳಿಂದ ಲಾಬಿ ಜೋರು. ಸಂಪುಟ ಪುನಾರಚನೆ ಸುದ್ದಿ ದಟ್ಟವಾಗ್ತಿರುವ ಮಧ್ಯೆ ಕೈ ಶಾಸಕರಿಂದ ಲಾಬಿ ಜೋರಾಗಿದೆ. ಈಗಾಗಲೇ ಒಂದಷ್ಟು ಕೈ ಹಿರಿಯ ಕಿರಿಯ ಶಾಸಕರು ಮಂತ್ರಿ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲೀಸ್ ದೆಹಲಿಗೆ ಬರಬೇಡಿ, ನವೆಂಬರ್ ಕ್ರಾಂತಿ. ಆದರೆ ಕುರ್ಚಿ ಉಳಿಸಿಕೊಳ್ಳಲು ಕೆಲ ಸಚಿವರು ಕಸರತ್ತು ಶುರು ಮಾಡಿದ್ದಾರೆ. ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಶಾಸಕರಿಂದಲೂ ಕೂಡ ಲಾಬಿ ನಡೀತಾ ಇದೆ. ಆದರೆ ಲಾಬಿ ರಾಜಕಾರಣಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಚಿವರು ಶಾಸಕರೇ ದೆಹಲಿಗೆ ಸದ್ಯಕ್ಕೆ ಬರಬೇಡಿ ಅಂತ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿದೆ. ಯಾವುದೇ ನಾಯಕರ ಭೇಟಿಗೆ ಅವಕಾಶ ಸಿಗೋದಿಲ್ಲ. ನಾಯಕರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೆಹಲಿಗೆ ಬಂದ್ರೆ ಇಂದಿರಾ ಭವನಕ್ಕೆ ಎಂಟ್ರಿ ಸಿಗೋದಿಲ್ಲ. ಆದ್ದರಿಂದ ಯಾರು ಕೂಡ ದೆಹಲಿಗೆ ಬರಬೇಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ನೀಡಿದ್ದಾರೆ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋದು ಒತ್ತಾಯ ಇದೆ ಸರ್. ಜಿಲ್ಲೆಗೆ 4 ಜನ ಶಾಸಕರಿದ್ದಾರೆ ಸರ್. ರೀಸಫಲ್ ಮಾಡುವಾಗ ದೆಹಲಿಗೆ ಹೊರಟ ಸಚಿವರು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕೃಷಿ ಸಚಿವ ಚಲುವರಾಯಸ್ವಾಮಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸ್ತಾ ಇದ್ರೆ, ಇನ್ನೊಂದಷ್ಟು ಮಂದಿ DK ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಪೊಲಿಟಿಕ್ಸ್ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು CM ಚೇರನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಈ ಕಡೆ DCM DK ಶಿವಕುಮಾರ್ ಸಾಹೇಬರು CM ಚೇರನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಆದಷ್ಟು ಬೇಗ ನನಗೆ CM ಪಟ್ಟ ಒಲಿಲಿ ಅಂತ 10 ದಾಳಗಳನ್ನ ಉರುಳಿಸ್ತಾ ಇದ್ದಾರೆ. ಕಾಲನ ಮಹಿಮೆಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನು ಅನ್ನೋದಕ್ಕೆ ಉತ್ತರ ಸಿಗ್ಲಿಕ್ಕಿದೆ. ಆದ್ರೆ ಈ ಮಧ್ಯೆ ಶತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ DCM DK ಶಿವಕುಮಾರ್ ಅವರು ಮತ್ತೆ ದೆಹಲಿಗೆ ಹೋಗಿದ್ದಾರೆ. ಮೊನ್ನೆ ಹೋದ ಟೈಮ್ನಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಆಗಲಿಲ್ಲ. ಈಗ ಮತ್ತೆ ಡೆಲ್ಲಿಗೆ ಹೋಗಿದ್ದಾರೆ. ಈ ಸಾರಿ ಮತ್ತೆ ಏನ್ ಹೇಳಿ ಬರ್ತಾರೆ DCM ಅವರು, ಇದು ಸದ್ಯಕ್ಕಿನ ಕುತೂಹಲ ಆಗಿದೆ. ನೋಡಿ, ಒಂದು ರಿಪೋರ್ಟ್ ಇದೆ ಈ ಬಗ್ಗೆ, ನೋಡ್ಕೊಂಬ. ದೆಹಲಿಯತ್ತ ಮುಖ ಮಾಡಿದ DCM DKಶಿ. ದುಡಿಮೆಗೆ ಫಲ ಕೇಳ್ತಾರ ಕನಕಪುರ ಬಂಡೆ. ರಾಜ್ಯ ಕಾಂಗ್ರೆಸ್ನಲ್ಲೇ ಪವರ್ ಪಾಲಿಟಿಕ್ಸ್ ಕೋಲಾಹಲವನ್ನೇ ಸೃಷ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನಡುವಿನ ಜಂಗಿ ಕುಸ್ತಿ ತಾರಕಕ್ಕೇರಿದೆ. ಈ ಬೆಳವಣಿಗೆಗಳ ನಡುವೆ ಸಿಎಂ ಕುರ್ಚಿಯೇರಲು DCM DK ಶಿವಕುಮಾರ್ ಕಸರತ್ತು ಆರಂಭಿಸಿದ್ದಾರೆ. ವಾರದ ಹಿಂದಷ್ಟೇ ಡೆಲ್ಲಿಗೆ ಹೋಗಿ ಪರಿಗೈಲಿ ಬಂದಿದ್ದ DKಶಿ ಮತ್ತೆ ಇಂದು ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಮಾತ್ರ ನಾಯಕತ್ವ ಬದಲಾವಣೆ, ಗದ್ದಲ, ಗಲಾಟೆ ಮಾತ್ರ ಜೋರಾಗಿದೆ. ನೀರಾವರಿ ಅಧಿಕಾರಿಗಳ ಸಭೆ ನೆಪದಲ್ಲಿ ಡೆಲ್ಲಿಗೆ ತೆರಳಿರುವ DKಶಿ ನಾಳೆ ಪಕ್ಷದ ಪ್ರಮುಖರ ಭೇಟಿಗೆ ಪ್ಲಾನ್ ಮಾಡಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ DKಶಿ ದೆಹಲಿಗೆ ಹಾರಿದ್ದಾರೆ. ನಾಳೆ ಹೈಕಮಾಂಡ್ ನಾಯಕರ ಭೇಟಿಯಾಗಬಹುದು ಎನ್ನಲಾಗ್ತಿದೆ.
ದೆಹಲಿ ನಾಯಕರ ಮುಂದೆ ದುಡಿಮೆಗೆ ಕೂಲಿ ಕೊಡಿ ಎಂದು ಡಿಕೆಶಿ ಬೇಡಿಕೆ ಇಡೋ ಸಾಧ್ಯತೆ ಇದೆ. ಅದರಲ್ಲೂ ನವೆಂಬರ್ 14ರಂದು ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡಲಿದ್ದು, ಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನವೇ ವರಿಷ್ಠರ ಜೊತೆ ಡಿಕೆಶಿ ಚರ್ಚೆ ಮಾಡ್ತಾರೆ. ಸಿದ್ದು ಸಂಪುಟ ವಿಸ್ತರಣೆ ಮಾಡದಂತೆ ಡಿಕೆಶಿ ಜಾಣ್ಮೆ ನಡೆ ಅನುಸರಿಸುತ್ತಿದ್ದಾರೆ. ಸಿದ್ದು ಸಂಪುಟ ವಿಸ್ತರಿಸಿದ್ರೆ ಇನ್ನು 2.5 ವರ್ಷ ಸಿಎಂ ಆಗಿರ್ತಾರೆ. ಆದ್ದರಿಂದ ಸಂಪುಟಕ್ಕೆ ಬ್ರೇಕ್ ಹಾಕಲೆಂದೇ ಡಿಕೆಶಿ ದೆಹಲಿಗೆ ತೆರಳಿದ್ದಾರೆ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಿದ್ರೆ ಸಿಎಂ ಬದಲಾವಣೆ ಫಿಕ್ಸ್ ಎಂದು ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಈಗಾಗಲೇ ನಿಗದಿಯಾಗಿದೆ. ನವೆಂಬರ್ 14ರಂದು ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ನವೆಂಬರ್ 11ಕ್ಕೆ ಡೆಲ್ಲಿಯಲ್ಲೇ ಠಿಕಾಣಿ ಹೂಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಕುರ್ಚಿಯ ಚಿಂತೆ ಕಾಡ್ತಾ ಇದೆ. ನಾನು ಸಿಎಂ ಆಗ್ಬೇಕು, ನಾನು ಡಿಸಿಎಂ ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು, ನಾನು ಮತ್ತೊಂದು ಆಗ್ಬೇಕು, ಇದೇ ಚಿಂತೆಯಲ್ಲಿ ಮುಳುಗಿದ್ದಾರೆ. ಹಿಂಗಾಗಿ ರೈತರ ಹೋರಾಟ ಅವರಿಗೆ ಕಾಣಿಸ್ತಾನೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನ ಕೊಡ್ತೀನಿ ಅಂತ. ರೈತರಿಗಲ್ಲ ರೀ, ಅವ್ರ ಜೊತೆ ಹಿಂಬಾಲಕರಾಗಿ ಓಡಾಡ್ತಾರಲ್ಲ ಛೇಲಾಗಳು, ಅವ್ರ ಹಿಂದೆ ಓಡಾಡುವಂತ ನಾಯಕರು ಇರ್ತಾರಲ್ಲ ಅಂತವ್ರಿಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಅರ್ಥ ನಿನ್ನನ್ನ ಮಂತ್ರಿ ಮಾಡ್ತೀನಪ್ಪ ಬೇಗ ಅಂತ. ರೈತರ ಕಣ್ಣೀರು ಒರೆಸ್ತೀನಿ ಅಂತ ಸಿಹಿ ಸುದ್ದಿ ಕೊಡ್ಲಿಲ್ಲ ಅವರು. ಇದ್ರ ಮಧ್ಯೆ ಲಾಬಿ ರಾಜಕಾರಣ ಜಾಸ್ತಿ ಆಗಿದೆ. ಸಾಹೇಬ್ರೆ ನನ್ನ ಮಂತ್ರಿ ಮಾಡಿ ಅಂತ. ಈ ಕಡೆ ಡಿಸಿಎಂ ನಾನು ಸಿಎಂ ಆಗ್ಬೇಕು ಅಂತ ಹೇಳಿ ದೆಹಲಿಗೆ ಹೋಗ್ತಾರೆ ಬರ್ತಾರೆ. ರೈತರ ಕಷ್ಟ ಕಾಡುತ್ತಾ? ಕ್ಯಾಬಿನೆಟ್ನ ಸರ್ಕಸ್ ಯಾವ ರೀತಿ ಇದೆ ನೋಡಿ ನೀವು. ಶೀಘ್ರದಲ್ಲೇ ಸಚಿವ ಸಂಪುಟ ಪುನಾರಚನೆ, ಮತ್ತೊಮ್ಮೆ ಸುಳಿವು ಕೊಟ್ಟ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸಂಪುಟ ಪುನಾರಚನೆಯ ಸುಳಿವು ಕೂಡ ನೀಡಿದ್ದಾರೆ. ಚರ್ಚೆ ಮಾಡಲು ನವೆಂಬರ್ 15ರಂದು ದೆಹಲಿಗೆ ತೆರಳುವುದಾಗಿ ಕೂಡ ತಿಳಿಸಿದ್ದಾರೆ. ಅಲ್ಲಿಗೆ ಸಂಪುಟ ಪುನಾರಚನೆಯತ್ತ ಚಿತ್ತ ಹರಿಸಿರುವಂತಹ ಕೈ ಶಾಸಕರ ಕನಸು ಚಿಗುರೊಡೆದಿದೆ. ಹೊಸ ಮುಖಗಳಿಂದ ಲಾಬಿ ಜೋರು. ಸಂಪುಟ ಪುನಾರಚನೆ ಸುದ್ದಿ ದಟ್ಟವಾಗ್ತಿರುವ ಮಧ್ಯೆ ಕೈ ಶಾಸಕರಿಂದ ಲಾಬಿ ಜೋರಾಗಿದೆ. ಈಗಾಗಲೇ ಒಂದಷ್ಟು ಕೈ ಹಿರಿಯ ಕಿರಿಯ ಶಾಸಕರು ಮಂತ್ರಿ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲೀಸ್ ದೆಹಲಿಗೆ ಬರಬೇಡಿ, ನವೆಂಬರ್ ಕ್ರಾಂತಿ. ಆದರೆ ಕುರ್ಚಿ ಉಳಿಸಿಕೊಳ್ಳಲು ಕೆಲ ಸಚಿವರು ಕಸರತ್ತು ಶುರು ಮಾಡಿದ್ದಾರೆ. ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಶಾಸಕರಿಂದಲೂ ಕೂಡ ಲಾಬಿ ನಡೀತಾ ಇದೆ. ಆದರೆ ಲಾಬಿ ರಾಜಕಾರಣಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಚಿವರು ಶಾಸಕರೇ ದೆಹಲಿಗೆ ಸದ್ಯಕ್ಕೆ ಬರಬೇಡಿ ಅಂತ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿದೆ. ಯಾವುದೇ ನಾಯಕರ ಭೇಟಿಗೆ ಅವಕಾಶ ಸಿಗೋದಿಲ್ಲ. ನಾಯಕರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ದೆಹಲಿಗೆ ಬಂದ್ರೆ ಇಂದಿರಾ ಭವನಕ್ಕೆ ಎಂಟ್ರಿ ಸಿಗೋದಿಲ್ಲ. ಆದ್ದರಿಂದ ಯಾರು ಕೂಡ ದೆಹಲಿಗೆ ಬರಬೇಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ನೀಡಿದ್ದಾರೆ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋದು ಒತ್ತಾಯ ಇದೆ ಸರ್. ಜಿಲ್ಲೆಗೆ 4 ಜನ ಶಾಸಕರಿದ್ದಾರೆ ಸರ್. ರೀಸಫಲ್ ಮಾಡುವಾಗ ದೆಹಲಿಗೆ ಹೊರಟ ಸಚಿವರು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕೃಷಿ ಸಚಿವ ಚಲುವರಾಯಸ್ವಾಮಿ